ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನನ ಇಷ್ಟು ಖುಷಿಯಾಗಿ ಆಚರಣೆ ಮಾಡೋಕ್ಕೆ ಕಾರಣರಾಗಿರೋಂಥ ಪ್ರತಿಯೊಬ್ಬ ಹುತಾತ್ಮರನ್ನ ಇವತ್ತು ನಾವು ನೆನೆಸ್ಕೊಳ್ಳೋಣ. ಹಾಗೆ ಅವ್ರ ತ್ಯಾಗ ಬಲಿದಾನನ ಮುಂದಿನ ಪೀಳಿಗೆಗೆ ತಲುಪಿಸೋವಂಥ ಕೆಲಸಗಳನ್ನ ಮಾಡೋಣ. ಸೊ ಆ್ಯಸ್ ಯೂಶ್ವಲ್ ನಾವಿವತ್ತು ಸಂಡೇ ಆದ್ರೂ ಬೇಗ ಎದ್ಬಿಟ್ಟು ತಿಂಡಿಗೆ ಈಸಿ ಆಗೋವಂಥ ಮೆಂತ್ಯ ಪುಡಿಯನ್ನು ಮಾಡಿದ್ದೀನಿ. ಇದು ಕ್ವಿಕ್ಕಾಗಿ ಆಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಬ್ರಿಗೂ ಫೇವ್ರೆಟು. ಹಾಗೆ ಜೊತೆ ನಾನು ನಿನ್ನೆ ನೈಟೇ ಗುಲಾಬ್ ಜಾಮೂನ್ ಮಾಡಿದ್ದೆ. ಯಾಕಂದರೆ ಇವತ್ತು ಇಡೀ ದೇಶನೇ ಸಂಭ್ರಮಿಸುವಂಥ ಹಬ್ಬ ಅಲ್ವಾ, ಹಾಗಾಗಿ ಸಿಹಿಯಿಂದ ಶುರು ಮಾಡೋಣ ಅಂತ. ಸೊ ನಾವು ಬೆಳಿಗ್ಗೆ ಬೇಗ ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ನನ್ನ ದೊಡ್ಡ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಹಾಗಾಗಿ ಇಲ್ಲಿಗೆ ಬೇಗನೆ ಬಂದ್ವಿ. ಇವಾಗಿನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಂಕ್ಷನ್ಗೆ. ಸೊ ಚೀಫ್ ಗೆಸ್ಟ್ ಬಂದಮೇಲೆ ಮಾರ್ಚ್ ಫಾಸ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಚಿಕ್ಕ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇರೋದಿಲ್ಲ. ಸೊ ನೋಡಿ ಇಲ್ಲಿ ನನ್ನ ದೊಡ್ಡ ಮಗಳು ಮಾಸ್ ಡ್ರಿಲ್ಲಲ್ಲಿ ಮಾಡ್ತಾ ಇದ್ದಾಳೆ. ಸೊ ಇವಳು ಪ್ರೋಗ್ರಾಮ್ ನೋಡಬೇಕು ಅಂತಲೇ ಫಸ್ಟಲ್ಲೇ ಬಂದು ಸೀಟ್ ಇಟ್ಕೊಂಡು ಕೂತ್ಕೊಂಡಿದ್ವಿ. ಈ ರೀತಿಯಲ್ಲಿ ಅಟೆಂಡ್ ಮಾಡೋದು ನಮ್ಮ ಸ್ಕೂಲ್ ದಿನಗಳನ್ನ ನೆನಪು ಮಾಡುತ್ತೆ. ಒಂದು ಕಡೆ ಇವಳು ಫಂಕ್ಷನ್ ನೋಡ್ತಾ ಇದ್ದರೆ ಒಂದು ಕಡೆ ಇವಳು ಕೆಲಸ ಮಾಡ್ತಾನೇ ಇದ್ಲು. ಸೊ ಹಾಗಾಗಿ ಇವತ್ತು ಸಂಡೇ ಆಫ್ ಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಪಟ ಅಂತ ಮುಗ್ದೋಯ್ತು. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿದ್ಮೇಲೆ ನನ್ನ ದೊಡ್ಡ ಮಗಳು ಒಂದು ರೀಲ್ಸ್ ಮಾಡ್ತೀನಮ್ಮ ಅಂತಂದ್ಲು. ಹಾಗಾಗಿ ಅದು ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ. ಈ ರೀಲ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.